ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿಯ ಬೈರಮಂಗಲ ಹಾಗೂ ಕಂಚಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ರೈತರು ಕಳೆದ 530 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಯೋಜನೆಯನ್ನು ವಿರೋಧಿಸಿ ಇವತ್ತಿನಿಂದ ರೈತರ ಅಧಿಕೃತ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಚಾಲನೆ ಆಗ್ತಾ ಇದೆ. ಇವತ್ತಿನಿಂದ ಅನಿರ್ದಿಷ್ಟಾವಧಿ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ರೈತರು ತಮ್ಮ ಹೋರಾಟವನ್ನು ಬಹಳ ಗಟ್ಟಿಯಾಗಿ ಮುಂದುವರಿಸಿದ್ದಾರೆ. ಜೊತೆಗೆ ರೈತರ ಮೇಲೆ ಏನು ಬಿಡದಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ FIR ಏನಿತ್ತು, ಆ FIRಗೆ ಹೈಕೋರ್ಟ್ ತಡೆಯನ್ನು ನೀಡಿದೆ. ಈ ಪ್ರಕರಣ ಏನಂದರೆ, ಕಳೆದ ಜುಲೈ 13ನೇ ತಾರೀಕು ರೈತರ ಜಮೀನುಗಳಿಗೆ GMC ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ರೈತರು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡಿದರು. ಪೊರಕೆಯಲ್ಲಿ ಹೊಡೆಯುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಈ ನಿಟ್ಟಿನಲ್ಲಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ 11 ಜನ ರೈತರ ಮೇಲೆ FIR ಅನ್ನು ದಾಖಲು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳಿಗೆ ಹಾಗೂ ಓರ್ವ ಪೊಲೀಸ್ ಅಧಿಕಾರಿಗೆ ತೀವ್ರವಾಗಿ ಏಟಾಗಿತ್ತು ಎನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿತ್ತು. ಜೊತೆಗೆ ಅವರು ಕೂಡ ಬಿಡದಿ ಪೊಲೀಸ್ ಠಾಣೆಯಲ್ಲಿ ತಮಗಾದಂತಹ ಅನುಭವದ ವಿಚಾರವನ್ನು ತಿಳಿಸಿದರು. ಅವರ ವಿಚಾರದ ಮೇಲೆ 11 ಜನರ ಮೇಲೆ FIR ಕೂಡ ದಾಖಲಾಗಿತ್ತು. ಈ FIR ಅನ್ನು ಪ್ರಶ್ನೆ ಮಾಡಿ ಏನು JDSನ ಕಾನೂನು ಘಟಕದ ವಕೀಲರು ಹೈಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹಾಕಿದರು. ಅದರ ಅನ್ವಯ ಇವತ್ತು ಹೈಕೋರ್ಟ್ನಲ್ಲಿ ರೈತರ ಮೇಲೆ ಆಗಿದ್ದಂತಹ FIRಗೆ ಹೈಕೋರ್ಟ್ನ ನ್ಯಾಯಪೀಠ ತಡೆಯನ್ನು ನೀಡಿದೆ. ಇದು ಒಂದು ಕಡೆ ರೈತರಿಗೆ ಸಿಕ್ಕಂತಹ ಜಯ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಕಳೆದ 530 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಬೈರಮಂಗಲ ಸರ್ಕಲ್ನಲ್ಲಿ. ಇನ್ನು ಇವತ್ತಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ರೈತರ ಈ ಒಂದು ಹೋರಾಟಕ್ಕೆ ರಾಜಕಾರಣಿಗಳ ಬಲ ಸಾಕಷ್ಟು ಬೇಕಾಗಿತ್ತು. ಆದರೆ ಕೆಲ ರಾಜಕಾರಣಿಗಳು ಬೈರಮಂಗಲಕ್ಕೆ ಬಂದಿದ್ದರು. ಸದನದಲ್ಲಿ ನಾವು ನಿಮ್ಮ ಪರವಾಗಿ ಪ್ರಶ್ನೆಯನ್ನು ಮಾಡ್ತೇವೆ, ರಾಜ್ಯ ಸರ್ಕಾರಕ್ಕೆ ನಮ್ಮ ನೇರವಾದಂತಹ ಪ್ರಶ್ನೆಯನ್ನು ಸದನದಲ್ಲಿ ಹಾಕ್ತೇವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿನ ನಡೀತಾ ಇರ್ತಕ್ಕಂತಹ ಸದನದ ರೀತಿ ನೀತಿಗಳನ್ನು ನೋಡಿದ್ರೆ ನಿಜಕ್ಕೂ ಕೂಡ ಅಸಹ್ಯಕರವಾದಂತಹ ಬೆಳವಣಿಗೆ ಎನ್ಬೋದು. ಯಾಕಂದರೆ ರಾಜ್ಯದಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳಿದೆ. ಒಂದು ಕಡೆ ಬರ ಇದೆ, ಒಂದು ಕಡೆ ಕಾವೇರಿ ನೀರಿನ ಸಮಸ್ಯೆ ಇದೆ, ಮತ್ತೊಂದು ಕಡೆ ಬಿಡದಿಯ ಟೌನ್ಶಿಪ್ ವಿಚಾರ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ಇಲ್ಲ ಸಲ್ಲದ ವಿಚಾರಗಳಿಗೆ ಚರ್ಚೆಯನ್ನು ಮಾಡಿಕೊಂಡು ಸದನದ ಸಮಯವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಬಾರಿಯ ಸದನದಲ್ಲೂ ಕೂಡ ಬಿಡದಿಯ ಟೌನ್ಶಿಪ್ ವಿಚಾರ ಚರ್ಚೆ ಆಗಲಿಲ್ಲ ಎನ್ನುವಂಥದ್ದು ಕೂಡ ಒಂದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಈಗ ಏನು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇದು ಯಾವ ಹಂತವನ್ನು ತಲುಪ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.